ಏನಿಲ್ಲ ಅಂತ ಹೇಳಿದ್ರು 15,000 ರೂಪಾಯಿ ಮಿನಿಮಮ್ ಇದೆ ಸರ್. 2 BHK ಮನೆ 2 BHK ಮನೆ ಸೂಪರ್ ಅಲ್ಲ. ಸೊ ನೆಲಮಂಗಲ ಬಸ್ ಸ್ಟಾಪ್ ಏನಿದೆ ಅಲ್ಲಿಂದ ಜಸ್ಟ್ 2 ಕಿಲೋಮೀಟರ್ ಆಗುತ್ತೆ. ಇದು ನಗರಸಭೆ ಕೂಡ ಆಗಿದೆ. ಮನೆ ಕಟ್ಟೋದಕ್ಕೆ ಒಂದು ಏನೇನು ಬೇಕು ಫೆಸಿಲಿಟಿ, ಸೊ ಕರೆಂಟ್ ಆಗಿರಲಿ, ನೀರಿನ ವ್ಯವಸ್ಥೆ ಆಗಿರಲಿ, ತಾರ್ ರೋಡ್ ಆಗಿರಲಿ, BMRD ಆಗಿರೋದ್ರಿಂದ ಡಾಕ್ಯುಮೆಂಟ್ ಪಕ್ಕ ಇರುತ್ತೆ. ಕಾಣಿಸ್ತಿರ್ಬೋದು ಒಂದು ಶೀಟು. ಸೊ NP ಅಪ್ರೂವ್ಡ್ ಆಗಿದೆ, BMRD ಅಪ್ರೂವ್ಡ್ ಆಗಿದೆ, ಎ ಖಾತಾ ಇದೆ, ಈ ಖಾತಾ ಕೂಡ. ಅವ್ರು ಬಂದ್ರು ಸೈಟ್ ತಗೊಂಡ್ಬಿಟ್ರು ಹೋಗ್ಬಿಟ್ರು, ಇದು ನಮ್ದಲ್ಲ ಸರ್. ಸೊ ಅವ್ರ ನಮ್ಮ ಆಫೀಸಲ್ಲಿ ಕೂತ್ಕೊಂಡು ಮಾತುಕತೆ ಮಾಡಿ ಎಸ್ ನೋಡೋಣ ಅಂತ ಹೇಳಿದ್ರು, ಅವ್ರಿಗೆ ಕ್ಯಾಬ್ ಫೆಸಿಲಿಟಿ ಕೂಡ ನಾವು ಮಾಡ್ಕೊಡ್ತೀವಿ. ಸೊ ನಮ್ದು ಹಳೆ ಪ್ರಾಜೆಕ್ಟ್ಗಳಲ್ಲಿ ರೀಸೇಲಿಂಗ್ ಸೈಟ್ಗಳು ತುಂಬಾ ಇದಾವೆ. ಸೊ BMRD ನಾನು ಕೊಡ್ತೀನಿ 2,200 ರೂಪಾಯಿ ಸ್ಕ್ವೇರ್ ಫೀಟ್ ಇಂದ ಹಿಡಿದು 5,500 ರೂಪಾಯಿ ಸ್ಕ್ವೇರ್ ಫೀಟ್ ತನಕ ಇದೆ. ಹಾಯ್, ನಮಸ್ತೆ ಎಲ್ರಿಗೂ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ವೀಕ್ಷಕರೇ, ಇವತ್ತು ಇನ್ನೊಂದು ಪ್ರಾಪರ್ಟಿನ ತಂದಿದ್ದೀನಿ. ನೆಲಮಂಗಲ ಹತ್ರ ಬಂದಿದ್ದೀನಿ. ಯಾರಾದರೂ ನೆಲಮಂಗಲ ಸೈಡ್ ಏನಾದರೂ ಪ್ರಾಪರ್ಟಿನ ನೋಡ್ತಾ ಇದ್ದಾರೆ, ಸೈಟ್ ನೋಡ್ತಾ ಇದ್ದಾರೆ, ದಿ ಬೆಸ್ಟ್ ಸೈಟು ನೆಲಮಂಗಲ ತುಂಬಾನೇ ಹತ್ರ ಇದೆ. ಸೊ ನೆಲಮಂಗಲ ಬಸ್ ಸ್ಟಾಪ್ ಏನಿದೆ ಅಲ್ಲಿಂದ ಜಸ್ಟ್ 2 ಕಿಲೋಮೀಟರ್ ಆಗುತ್ತೆ. ನೆಲಮಂಗಲ ಕೋರ್ಟ್ ಏನಿದೆ ಅಲ್ಲಿಂದ ಜಸ್ಟ್ 3 ಕಿಲೋಮೀಟರ್ ಆಗುತ್ತೆ. ಇದು BMRD ಅಪ್ರೂವ್ ಕೂಡ ಆಗಿದೆ. ಮತ್ತೆ ಇನ್ನೊಂದು ಇದು ನಗರಸಭೆ ಕೂಡ ಆಗಿದೆ, ಅಟ್ಯಾಚ್ ಅಂತಾನೆ ಹೇಳ್ಬೋದು. ಸೊ ಮೇನ್ ರೋಡ್ ಇಂದ ತುಂಬಾನೇ ಹತ್ರ ಇದೆ. ಮತ್ತೆ ಇದೊಂದು ನೋಡ್ತಾ ಇದ್ದಾರೆ, ಸೊ 30 ಫೀಟ್ ರೋಡ್ ಕೊಟ್ಟಿದ್ದಾರೆ, ವೈಡ್ ರೋಡ್ ಇದೆ, ಕಂಪ್ಲೀಟ್ ಸುತ್ತಮುತ್ತಲ ಮನೆ ಕೂಡ ಇದೆ ವೀಕ್ಷಕರೇ. ಸೊ ಯಾಕಂದ್ರೆ ಇದು ನಗರಸಭೆ, ನಾನು ಆಗಲೇ ಹೇಳಿದೆ ನಿಮಗೆ, ಅಟ್ಯಾಚ್ ಲೇಔಟ್ ಇದು. ಮತ್ತೆ ನೀವೇನಾದರೂ ಈ ಲೇಔಟ್ ನೋಡ್ಬೇಕಂದ್ರೆ ನಾನು ಲೊಕೇಶನ್ ಕೂಡ ಕೊಟ್ಟಿರ್ತೀನಿ, ಮತ್ತೆ ಇವ್ರದ್ದು ಆಫೀಸ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಈಸಿಯಾಗಿ ಬರ್ಬೋದು. ಸೊ ಹೊಸೊಬ್ಬರು ಏನೋ ನಮ್ಮ ಚಾನಲ್ನ ನೋಡ್ತಾ ಇದೆ, ಈ ಥರ ಪ್ರಾಪರ್ಟಿ ರಿಲೇಟೆಡ್ ವೀಡಿಯೋಸ್ಗಳನ್ನ ನಮ್ಮ ಚಾನಲ್ ಬರ್ತಾ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪಂಡಿತ್ ಸರ್ ಇದ್ದಾರೆ, ಅವ್ರನ್ನ ಕರೆಯೋಣ. ಸರ್ ವೆಲ್ಕಮ್ ಸರ್. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್ ಸರ್. ಫಸ್ಟ್ ಸೂಪರ್ ಅಲ್ಲ ಸರ್. ಫಸ್ಟು ತುಂಬ ಜನ ನೋಡ್ತಿದ್ದಾರೆ, ನಿಮ್ಮ ಪರಿಚಯ ಮಾಡ್ಕೊಡಿ. ಎಲ್ರಿಗೂ ನಮಸ್ಕಾರ. ನಾನು ಕೃಷ್ಣೇಂದ್ರ ಪಂಡಿತ್ ಅಂತ, BM ಬಿಲ್ಡರ್ಸ್ ಕಡೆಯಿಂದ ಒಂದು ಕಂಪ್ನಿ ಇರೋದು. ಓಕೆ. ಸೊ ಸುಮಾರು ಒಂದು 15 ವರ್ಷದಿಂದ ನಾವು ಈ ಫೀಲ್ಡ್ ಅಲ್ಲಿ ಇದ್ದೀವಿ. ಹೌದು, ಇದು ನಮ್ದು ಹೊಸದಾಗಿ ಮಾಡಿರೋ ಪ್ರಾಜೆಕ್ಟ್. ಜಾಸ್ತಿ ನೀವು ಯಾವ ಕಡೆ ಸರ್ ಮಾಡಿರೋದು? ಜಾಸ್ತಿ ಎಲ್ಲ ನೆಲಮಂಗಲನೇ, ಆಲ್ಮೋಸ್ಟ್ ಎಲ್ಲ ನೆಲಮಂಗಲ. ಸುಮಾರು ಒಂದು 10-12 ಪ್ರಾಜೆಕ್ಟ್ಗಳನ್ನ ಮಾಡಿದ್ವಿ. ನಿಮ್ದು ಆಫೀಸ್ ಎಲ್ಲಿ ಬರುತ್ತೆ ಅಂತ? ಸರ್ ನಮ್ಮ ಆಫೀಸು ಈಗ ರಾಜಾಜಿನಗರ ನವರಂಗ್ ಥಿಯೇಟರ್ ಇದೆಯಲ್ಲ, ಹೌದು, ಅಲ್ಲಿ BM ಬಿಲ್ಡರ್ಸ್ ಅಂತ ಹೇಳಿ ನಮ್ದು ನವರಂಗಿಂತ ಒಂದು 100 ಮೀಟರ್ ಮೇಲ್ಗಡೆ ಬಂದ್ರೆ ಸಿಗ್ನಲ್ ಹತ್ರ ಬಂದ್ರೆ ನಮ್ದು ಆಫೀಸ್ ಇದೆ. ಸರ್ ಫಸ್ಟ್ ಬಂದ್ಬಿಡೋಣ, ಇಲ್ಲಿ ನೋಡ್ತಾ ಇದ್ದೀನಿ, ಎಷ್ಟು ಎಕರ್ಸ್ ಅಲ್ಲಿ ಮಾಡಿದ್ದೀರಾ ಇದು? ಸರ್ ಇದು ಒಂದು 2.5-3 ಎಕರೆ ಪ್ರಾಜೆಕ್ಟ್ ಸರ್. ಇದು ಟೋಟಲ್ 40 ಸೈಟ್ಗಳಿದ್ದಾವೆ. ಟೋಟಲ್ 40 ಸೈಟ್ ಇದೆ. ನೀವು ಸುತ್ತಮುತ್ತ ನೋಡಿದ್ದೀರಾ, ಎಲ್ಲ ಡೆವಲಪ್ಮೆಂಟ್ ಆಗಿರುವಂತ ಪ್ರಾಜೆಕ್ಟ್. ಅಕ್ಕಪಕ್ಕದಲ್ಲೆಲ್ಲ ಮನೆಗಳಿದೆ, ಬಟ್ ಇಲ್ಲಿ ಯಾಕೆ ಸರ್ ಇನ್ನ ಮನೆ ಕಟ್ಟಿಲ್ಲ? ಸೊ ಇದು ಹೊಸದಾಗಿ ಮಾಡಿರುವಂತ ಪ್ರಾಜೆಕ್ಟ್ ಆಗಿರೋದ್ರಿಂದ ಈ ಒಂದು ಜಸ್ಟ್ ಒಂದು 8 months ಇಂದ ನಾವು ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಸೊ ಅಷ್ಟರೊಳಗೆ ಆಗಲೇ ಮೇನ್ ಆಗಿ ಏನಪ್ಪಾ ಅಂತ ಹೇಳಿದ್ರೆ ಒಂದು 25 ಸೈಟ್ ಆಲ್ರೆಡಿ ಸೋಲ್ಡ್ ಔಟ್ ಆಗ್ಬಿಟ್ಟಿದೆ. ಈಗ ಒಂದು ಟೋಟಲ್ 40 ಸೈಟ್ ಒಳಗೆ ಇನ್ನೊಂದು 15 ಸೈಟ್ಗಳು ಇದಾವೆ. 15 ಸೈಟ್ ಸೇಲ್ ಆಗ್ಬಿಟ್ಟಿದೆ ಸರ್. ಏನೇನು ಡೈಮೆನ್ಷನ್ ಇದೆ ಸರ್? ಸೊ ಇದು 30-40, 30-50, ಆಮೇಲೆ ಒಂದು 8 ಸೈಟ್ಗಳಿದ್ದಾವೆ. 1500 ಸ್ಕ್ವೇರ್ ಫೀಟ್ ತನಕನೂ 1600 ಸ್ಕ್ವೇರ್ ಫೀಟ್ ಇದೆ. ಏನೇನು ಫೇಸಿಂಗ್ ಇದೆ? ಅದು ಈಸ್ಟ್ ಫೇಸಿಂಗು, ವೆಸ್ಟ್ ಫೇಸಿಂಗು, 2 ನಾರ್ತ್ ಫೇಸಿಂಗ್ ಇದೆ. ಓಕೆ. ಸೊ ಮೇನ್ ಇಂಪಾರ್ಟೆಂಟ್ ಈ ಒಂದು ಸೈಟಲ್ಲಿ ತಗೊಳ್ಳೋರಿಗೆ ಏನು ಅಪ್ರಿಸಿಯೇಷನ್ ಸಿಗುತ್ತೆ ಫ್ಯೂಚರಲ್ಲಿ? ಸರ್ ನೀವು ನೋಡ್ತಾ ಇದ್ದೀರಾ ಪ್ರಾಜೆಕ್ಟ್, ಈ ಕಡೆ ಹೈವೇ ಮೇನ್ ರೋಡೇ ಇದೆ, ದೊಡ್ಡಬಳ್ಳಾಪುರ ಮೇನ್ ರೋಡ್. ಅಲ್ಲಿಂದ ಜಸ್ಟ್ 100 ಮೀಟರ್ ಎಂಟರ್ ಆದ್ರೆ ನಮ್ಮ ಪ್ರಾಜೆಕ್ಟ್ ಇಲ್ಲಿ ಕಾಣಿಸುತ್ತೆ. ಬಟ್ ಆ ರೋಡಿನ 400 ಮೀಟರ್ಸ್ ಇದೆ. ಹೌದು. ಸೊ ಹಾಗಾಗಿ ಇಲ್ಲಿ ತಗೊಂಡವರಿಗೆ ಇನ್ನೊಂದು 2 ವರ್ಷ 3 ವರ್ಷ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಲ್ಲಿ ಏನಾದ್ರು ತಗೊಂಡ್ರು ಅಂತ ಹೇಳಿದ್ರೆ ಮಿನಿಮಮ್ 7,000-8,000 ರೂಪಾಯಿ ಸ್ಕ್ವೇರ್ ಫೀಟ್ ಅಂತೂ ಡಬಲ್ ಗ್ಯಾರಂಟಿ. ಹೌದು, 2-3 ವರ್ಷ ಹೋಗ್ಬಿಟ್ಟು. ಹೌದು, 2-3 ವರ್ಷದೊಳಗೆ. ಯಾಕಂದ್ರೆ ಈಗ ಮೆಟ್ರೋ ಬರ್ತಾ ಇದೆ, ಮೆಟ್ರೋ ಬಂದೇ ಬರುತ್ತೆ. ಈ ಏರಿಯಾದೊಳಗೆಲ್ಲ ಸಿಕ್ಕಾಬಿಟ್ಟೆ ಗೋಲ್ಡ್ ಲೆವೆಲ್ ಅಲ್ಲಿ. ಓಕೆ. ಮೇನ್ ಈ ಸೈಟ್ ಅಲ್ಲಿ ಸರ್ ಇನ್ವೆಸ್ಟ್ಮೆಂಟ್ ತಗೊಳ್ಳೋರಿಗೆ ಓಕೆನಾ, ಅಥವಾ ಮನೆಗೆ ಬಂದು ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಇರೋರಿಗೆ ಬೆಟರ್ ಈ ಒಂದು ಲೇಔಟ್? ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಅದಕ್ಕೆ ಒಂದು ಪ್ಲಾನಿಂಗ್ ಇರುತ್ತೆ. ಏನ್ ಪ್ಲಾನಿಂಗ್ ಅಂತ ಹೇಳಿದ್ರೆ ಅದು ಸ್ವಲ್ಪ ಕಡಿಮೆ ಸಿಗಬೇಕು, ಆಮೇಲೆ ದೂರ ಇರುತ್ತೆ, ಹತ್ತದಲ್ಲಿ ಅಂತೂ ಇರೋದಿಲ್ಲ. ಸೊ ದೂರದಲ್ಲಿ ಇದ್ದಾಗ ಒಂದು 5 ವರ್ಷ 7 ವರ್ಷ ಆದ್ಮೇಲೆ ಅಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ಅವಾಗ ಅವರಿಗೆ ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ ಸ್ವಲ್ಪ ಡಬಲ್ ಆಗುತ್ತೋ ಈ ತರದೊಳಗೆ ಬರುತ್ತೆ. ರೇಟ್ ಕಮ್ಮಿ ಇರುತ್ತೆ, ಫಸ್ಟ್ ರೇಟ್ ಕಮ್ಮಿ ಇರುತ್ತೆ, ಆಮೇಲೆ ಅದು ಡೆವಲಪ್ಮೆಂಟ್ ಆದ್ಮೇಲೆ. ಇಲ್ಲಿ ಹಂಗಲ್ಲ, ಆಲ್ರೆಡಿ ಡೆವಲಪ್ಮೆಂಟ್ ಆಗಿದೆ, ಕಂಪ್ಲೀಟ್ ಡೆವಲಪ್ಮೆಂಟ್. ಎಲ್ಲ ಮನೆಗಳು ಬಂದು ಎಲ್ಲ ಇನ್ನೂ ಅಷ್ಟು ದೂರದಲ್ಲೆಲ್ಲ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಇದು ರೋಡ್ ಪಕ್ಕನೇ ಇರೋದ್ರಿಂದ ಇದು ಇನ್ವೆಸ್ಟ್ಮೆಂಟ್ ಪರ್ಪಸ್ಸಿಗೂ ಸೂಪರ್, ಜೊತೆಗೆ ಇಮ್ಮಿಡಿಯೇಟ್ ಕನ್ಸ್ಟ್ರಕ್ಷನ್ ಆಗಿ ಆಮೇಲೆ ಮೇನ್ ಆಗಿ ಯಾವಾಗಲೂ ನಾನು ತಿಳ್ಕೊಂಡು ನನಗೆ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಒಳಗೆ ನೀವು ಏನಾದ್ರು ಸೈಟ್ ತಗೊಳ್ತೀರಾ ಅಂತ ಹೇಳಿದ್ರೆ 3 ಅಂಶ ಬಹಳ ಇಂಪಾರ್ಟೆಂಟ್. ಒಂದು ಲೊಕೇಶನ್, 2ನೇದು ಲೊಕೇಶನ್, 3ನೇದು ಲೊಕೇಶನ್ನೇ. ಲೊಕೇಶನ್ ಚೆನ್ನಾಗಿದ್ರೆ ಮಾತ್ರ ನೀವು ಸೈಟ್ ತಗೋಬೇಕು. ಯಾಕೆ ಅಂತ ಹೇಳ್ತೀನಿ, ಯಾಕಂದ್ರೆ ನಾವು ಗಂಡಸರು ಹೊರಗಡೆ ಹೋಗ್ತಾ ಇರ್ತೀವಿ, ಬರ್ತಿರ್ತೀವಿ, ಮನೆಯಲ್ಲಿ ಹೆಣ್ಮಕ್ಳು ಒಬ್ಬೊಬ್ಬರೇ ಇರುವಂತ ಪ್ರಸಂಗಗಳು ಯಾವ ತರ ಒಂದು ಅಪರೂಪಕ್ಕೆ ಬಂದ್ಬಿಡುತ್ತೆ. ಸೊ ಅಂತ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ, ಸುತ್ತಮುತ್ತ ಮನೆ ಇದ್ದಾಗ ನಾವು ಧೈರ್ಯವಾಗಿ ಹೋಗಿರ್ಬೋದು. ಸೊ ಆ ತರದ ಪ್ಲೇಸ್, ಆ ಸೇಫ್ಟಿ ಪರ್ಪಸ್ ಎಲ್ಲದಲ್ಲೂ ನೋಡಿದಾಗ ಅದನ್ನ ಬಹಳ ಕನ್ಸಿಡರ್ ಮಾಡ್ಬೇಕು. ಸುಮ್ಮನೆ ಕೆಲವು ಕಡಿಮೆ ಸಿಕ್ಬಿಡುತ್ತೆ, ನಾ ತಗೊಂಡ್ಬಿಡ್ತೀನಿ, ಇನ್ವೆಸ್ಟ್ಮೆಂಟ್ ಅಲ್ಲ. ಇದನ್ನ ಬಹಳ ಆಲೋಚನೆ ಮಾಡಿ ನಮ್ಮ ಫ್ಯಾಮಿಲಿ ಸೇಫ್ ಆಗಿರುತ್ತಾ, ಮೇನ್ ರೋಡಿಂದ ಹಿಂಗೆ ಬಂದ್ರ ಸೀದಾ ಮನೆ. ಓಕೆ. ಸೊ ಇನ್ಫಾರ್ಮೇಶನ್ ಕೊಡ್ತೀವಿ, ಬನ್ನಿ. ನೆಕ್ಸ್ಟ್ ಬರುವಂಥದ್ದು ಏನು ಖಾತಾ ಬರುತ್ತೆ, ಏನು ಅಪ್ರೂವ್ಡ್ ಬರುತ್ತೆ ಅದನ್ನ ಎಕ್ಸ್ಪ್ಲೇನ್ ಮಾಡಿ.
ಸರ್ ಇದು ಬಿ ಎಂ ಆರ್ ಡಿ NPA ಏಕಾತ. ಬಿ ಎಂ ಆರ್ ಡಿ ಅಂದ್ರೆ ಏಕಾತ. ಹಾಂ, ಬಿ ಎಂ ಆರ್ ಡಿ ಅಂದ್ರೆ ಏಕಾತ ಇರುತ್ತೆ. ಸೊ ಹಂಗಾಗಿ ನಿಮಗೆ 70% ಲೋನ್ ಆಗ್ಬಿಡುತ್ತೆ ಬ್ಯಾಂಕ್ಗಳಿಗೆ. ಎನಿ ಬ್ಯಾಂಕ್, ಯಾವ ಬ್ಯಾಂಕಲ್ಲೂ ನಾವು LIC ಮಾಡಿಸ್ಕೊಡ್ತೀವಿ. ಬಿ ಎಂ ಆರ್ ಡಿ ಆಗಿರೋದ್ರಿಂದ ಡಾಕ್ಯುಮೆಂಟ್ ಪಕ್ಕ ಇರುತ್ತೆ. ಆಮೇಲೆ ಬಿ ಎಂ ಆರ್ ಡಿ ಯಾಕೆ ಬೇಕು ಅಂತ ಹೇಳಿದ್ರೆ, ಅವರು ನಮಗೆ ಅಪ್ರೂವಲ್ ಕೊಡಬೇಕಾದ್ರೆ ಪರ್ಟಿಕ್ಯುಲರ್ ಆಗಿ ಅವ್ರದ್ದು ಒಂದಿಷ್ಟು ಇದು ಅನುಮೋದನೆಗಳು ಇರ್ತವೆ. ಅನುಮೋದನೆ ಮಾಡ್ಕೋಬೇಕಾದ್ರೆ ಇಂತಿಷ್ಟು ಫೆಸಿಲಿಟಿ ಕೊಡಲೇಬೇಕು ಅಂತ ಇರುತ್ತೆ. ಅಷ್ಟು ಹೌದು. 30 ಫೀಟ್ ರೋಡ್ ಇದೆ, ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿದೆ. ಸೊ ವಾಟರ್ ಕನೆಕ್ಷನ್, ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಇದೆ, ಸ್ಯಾನಿಟರಿ ಇದೆ. ಆಮೇಲೆ ಅಂಡರ್ಗ್ರೌಂಡ್ ಕೊಟ್ಬಿಟ್ಟಿದ್ದೀರಾ. ಇನ್ನ ಎಲೆಕ್ಟ್ರಿಕ್ ಒಂದು ಆಲ್ರೆಡಿ ಪೋಲು ಬಂದ್ಬಿಟ್ಟಿದೆ, ಆಲ್ರೆಡಿ ಕರೆಂಟ್ ಬಂದ್ಬಿಟ್ಟಿದೆ, ಎಲ್ಲ ಕಡೆ ಲೈಟ್ ಆನ್ ಆಗುತ್ತೆ ಸಂಜೆ. ಹಂಗಂದ್ರೆ ಮನೆ ಕಟ್ಟೋದಕ್ಕೆ, ಸೊ ವೀಕ್ಷಕರೇ, ಮನೆ ಕಟ್ಟೋದಕ್ಕೆ ಒಂದು ಏನೇನು ಬೇಕು ಫೆಸಿಲಿಟಿ, ಸೊ ಕರೆಂಟ್ ಆಗಿರಲಿ, ನೀರಿನ ವ್ಯವಸ್ಥೆ ಆಗಿರಲಿ, ತಾರ್ ರೋಡ್ ಆಗಿರಲಿ, ಪ್ರತಿಯೊಂದು ಕೊಟ್ಟಿದ್ದಾರೆ. ಬಿ ಎಂ ಆರ್ ಡಿ ಅಂತ ಬಂದಾಗ ನಿಮಗೆ ಗೊತ್ತಿರುತ್ತೆ, ರೈಟ್ ಟು ರಿಜಿಸ್ಟ್ರೇಷನ್, ರೈಟ್ ಟು ಕನ್ಸ್ಟ್ರಕ್ಷನ್ ಇರುವಂಥ ಫ್ಲಾಟ್ ವೀಕ್ಷಕರೇ. ಸೊ ಇನ್ನೂ ಡೀಟೇಲ್ಸ್ನ ಕೊಡೋಣ, ಇದ್ರ ಬಗ್ಗೆ ಇನ್ನೂ ಅಮ್ಯುನಿಟೀಸ್ ಕೇಳೋಣ, ಏನೇನು ಕೊಟ್ಟಿದ್ದಾರೆ ಅಂತ ಬನ್ನಿ. ಸರ್ ನೆಕ್ಸ್ಟ್ ಬರೋದಾದ್ರೆ ಮೇನು ನೋಡೋದೆ ಅಮ್ಯುನಿಟೀಸು ಒಂದು ಲೇಔಟಲ್ಲಿ ಏನೇನು ಬಂದಿದೆ ಅಂತ ಸ್ವಲ್ಪ ಹೇಳ್ಬಿಡಿ ನಮಗೆ. ಸರ್ ಟಾರ್ ರೋಡ್ ಇದೆ, 30 ಫೀಟ್ ರೋಡ್ ಆಗಲ್ಲ, ಜೊತೆಗೆ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಇದೆ, ಇಂಡಿವಿಜುವಲ್ ಡ್ರೈನೇಜು, ಸೀವೇಜು, ಜೊತೆಗೆ ಪಾರ್ಕ್ ಇದೆ ನೋಡಿ ಸರ್. ಇದು ಪಾರ್ಕ್, ಉದ್ಯಾನವನ ಅಂತ ಪಾರ್ಕ್ ಮಾಡಿದೀವಿ. ಸೊ ಇದ್ರ ಬಗ್ಗೆ ಒಂದು ವಿಚಾರ ಹೇಳ್ತೀನಿ. ಇಲ್ಲಿ ನೀವು ಮನೆ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಆಕ್ಚುಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರಲ್ಲ. ಸೊ ಕೆಲವರು ದುಡ್ಡಿದ್ದವರು ಅವ್ರ ಸ್ವಂತ ಡೂಪ್ಲೆಸ್ ಕರ್ಕೊಂಡು ಅವ್ರು ಯಾರು ಬೇಡ ಅಂತ ಹೇಳ್ತಾರೆ. ಬಟ್ ಹಂಗಲ್ಲ, ನಾವು ಮಧ್ಯಮ ವರ್ಗದವ್ರು ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಇಲ್ಲಿ ಮನೆ ಕನ್ಸ್ಟ್ರಕ್ಷನ್ ಮಾಡಿಕೊಂಡು ಬಾಡಿಗೆ ಕೊಟ್ರೆ, ಬಾಡಿಗೆ ಬರೋ ಇನ್ಸ್ಟಾಲ್ಮೆಂಟ್ ದುಡ್ಡು ಏನಿದೆ ಅದನ್ನ ಅವ್ರು ಇನ್ಸ್ಟಾಲ್ಮೆಂಟ್ ಕಟ್ಕೊಂಡ್ಬಿಡೋದು. ಹೇಳ್ಬಿಡಿ, ಒಂದು 2 BHK ಅಂತ ಹೇಳಿದ್ರೆ ಎಷ್ಟು ಬಾಡಿಗೆ ಬರುತ್ತೆ ಸರ್? ಇಲ್ಲಿ ಏನಿಲ್ಲ ಸರ್, ಹೈವೇ ಪಕ್ಕದಲ್ಲೇ ಇರೋದ್ರಿಂದ ಏನಿಲ್ಲ ಅಂತ ಹಾಕೊಂಡು ಹೇಳಿದ್ರು 15,000 ರೂಪಾಯಿ ಮಿನಿಮಮ್ ಇದೆ ಸರ್. 15,000 ಬರುತ್ತೆ ಒಂದು 2 BHK ಮನೆ ಕಟ್ಟಿದ್ರೆ. 2 BHK ಮನೆ ಕಟ್ಟಿದ್ರೆ 100% ಬರುತ್ತೆ. ಸೊ ಹಾಗಾಗಿ ಈಗ ಅಲ್ಲೆಲ್ಲ ಮನೆ ಕಟ್ಕೊಂಡು ಅವರೆಲ್ಲ ಬಾಡಿಗೆ ಕೊಟ್ಟಿರೋದು. 100-200% ನಾನು ಗ್ಯಾರಂಟಿ ಕೊಡ್ತೀನಿ. ಯಾರಾದ್ರೂ ಒಂದು ಮನೆ ಕಟ್ಟಿದ್ರೆ, ಬಾಡಿಗೆ ಬರೋ ತರ ಮನೆ ಕಟ್ಕೊಂಡ್ರೆ ಮಾತ್ರ ಸೊ 15,000 ಅವಾಗ ಅವ್ರದ್ದು ಇನ್ಸ್ಟಾಲ್ಮೆಂಟ್ ಬರ್ಡನ್ ಆಗಲ್ಲ. ಹೌದು. ಸೊ ಅದೇ ಮೇನ್. ಅದು ಕಟ್ಕೊಂಡು ಹೋಗ್ತಿರ್ತಾರೆ, ಒಂದು 10 ವರ್ಷ 15 ವರ್ಷ ಒಳಗೆ ಅವ್ರದ್ದು ಇನ್ಸ್ಟಾಲ್ಮೆಂಟ್ ಕ್ಲಿಯರ್ ಆಗುತ್ತೆ, ಮನೆ ಫ್ರೀ ಸಿಕ್ಕಂಗಾಗುತ್ತೆ, ಬರ್ಡನ್ ಆಗೋದಿಲ್ಲ. ಸೊ ಅದು ಆಮೇಲೆ ಏನು ಫೆಸಿಲಿಟಿ ನಮಗೆ ಬಿ ಎಂ ಆರ್ ಡಿ ಅಲ್ಲಿ ಕೊಡಬೇಕು ಅದಷ್ಟು ಫೆಸಿಲಿಟಿ ನಾವು ಕೊಟ್ಟಾಗಿದೆ. ಈಗ ಅವ್ರು ಏನು ಇಮಿಡಿಯೇಟ್ ಆಗಿ ಬಂದು ಕನ್ಸ್ಟ್ರಕ್ಷನ್ ಮಾಡ್ಬಿಡ್ಬೋದು, ಎಲೆಕ್ಟ್ರಿಸಿಟಿ ಇದೆ, ವಾಟರ್ ಕನೆಕ್ಷನ್ ಇದೆ, ಈಚ್ ಅಂಡ್ ಎವ್ರಿಥಿಂಗ್. ಮತ್ತೆ ಇನ್ನೊಂದು, ತುಂಬಾ ಜನ ಇವಾಗ ದುಡ್ಡು ಇಡ್ತೀರಾ, ಸೊ ರಿಟರ್ನ್ ಜಾಸ್ತಿ ಬರ್ಬೇಕಂತ ನೋಡ್ತಿರ್ತಾರೆ. ಸೊ ಅಂಥವ್ರಿಗೂ ಇದು ಬೆಟರ್. ಯಾಕಂದ್ರೆ ಇದು ತಗೊಂಡು ಇನ್ನೊಂದು 2-3 ವರ್ಷ ಬಿಟ್ರು ಅವ್ರಿಗೆ 7,000 ರೂಪಾಯಿ ಸ್ಕ್ವೇರ್ ಫೀಟ್ ಹಂಗೆ ಸೇಲ್ ಮಾಡ್ಕೋಬಹುದು. ಅದಕ್ಕೆ ಪ್ರೈಸ್ ರೀಸನಬಲ್ ಇಲ್ಲ ಸರ್ ಇದ್ರದ್ದು. ಇಲ್ಲಿ ಸರ್ ಇದ್ದು ರೇಟ್ ಹೇಳ್ತೀನಿ ರೇಟ್ ಹೇಳ್ತೀನಿ. ಯಾಕಂದ್ರೆ ಈ ತರ ರೇಟ್ ಒಳಗೆ ಎಲ್ಲೂ ಸಿಗಕ್ಕೆ ಸಾಧ್ಯ. ಯಾಕಂದ್ರೆ ಒಂದು ಹತ್ರ ಇದೆ, ಇನ್ನೊಂದು ನೆಲಮಂಗಲ ಬಸ್ ಸ್ಟಾಪ್ ಇಂದ 2 ಕಿಲೋಮೀಟರ್ ಅಷ್ಟೇ. ಕೋಟಿಂದ ಅಂದ್ರೆ ಕೋಟಿಂದ 3 ಕಿಲೋಮೀಟರ್, ಕೋಟಿಂದ 3 ಕಿಲೋಮೀಟರ್. ಸೊ ಈಸಿಯಾಗಿ ಬರ್ಬೋದು ವೀಕ್ಷಕರೇ. ಸೊ ಇನ್ನೊಂದು ನಾನು ಲೇಔಟ್ ಅಲ್ಲಿ ಅಬ್ಸರ್ವ್ ಮಾಡಿದೆ ನೋಡಿ, ಎಲ್ಲದಕ್ಕೂ ನಿಮಗೆ ಮಾರ್ಕಿಂಗ್ ಆಗಿದೆ. ಸೊ ಆ ಯೆಲ್ಲೋ ಕಲರ್ ಏನಿದೆ ಬಾರ್ಡರ್, ನಿಮಗೆ ಆ ಯೆಲ್ಲೋ ಕಲರಿಂದ ಇಲ್ಲಿವರೆಗೂ ನಿಮಗೆ ಬಂದ್ಬಿಡುತ್ತೆ. ಇನ್ನೊಂದು ಇಲ್ಲಿ ಸೀವೇಜ್ ಆಗಿದೆ. ಸೊ ಇಲ್ಲಿ ಒಂದು ಚೂರು ಫುಟ್ಪಾತ್ ಥರನೂ ಕೊಟ್ಬಿಟ್ಟಿದ್ದಾರೆ, ಫುಟ್ಪಾತ್. ಓಕೆ, ಮುಂದ್ಗಡೆ ಪ್ಲಾಂಟೇಶನ್ ಏನಾದ್ರು ಮಾಡ್ಕೊತೀರಾ, ಮನೆ ಮುಂದೆ ಪ್ಲಾಂಟೇಶನ್ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಡ್ರೈನೇಜ್ ಆಗಿದೆ. ಈ ಥರ ಒಂದು ಲೇಔಟ್ ಇದೆ. ಕ್ಯಾಬ್ ಫೆಸಿಲಿಟಿ ಏನಾದ್ರು ಮಾಡ್ಕೊಡ್ತೀರಾ ಸರ್? ಸೊ ಜೆನ್ಯೂನ್ ಕಸ್ಟಮರ್ಗಳಿಗೆ ನಾವು ಆ ವ್ಯವಸ್ಥೆ ಮಾಡ್ಕೊಡ್ಲೇಬೇಕಾಗುತ್ತೆ. ತಗೊಳಕ್ಕೆ ಅಂತಾನೆ ತಗೊಳಕ್ಕೆ ಅಂತ ಬಂದಾಗ ಫಸ್ಟೇ ನಾವು ಆಫೀಸ್ ಒಳಗೆ, ನಮ್ಮ ಆಫೀಸು ನೋಡ್ದಂಗೆ ಆಗುತ್ತೆ. ಆಫೀಸ್ ನೋಡಬೇಕು. ಆಫೀಸ್ ನೋಡಿದಾಗ ನಮಗೆ ಅವ್ರಿಗೆ ಒಂದು ಕನೆಕ್ಷನ್ ಬಾಂಡಿಂಗ್ ಬೆಳೆಯುತ್ತೆ. ಯಾಕಂದ್ರೆ ನಮ್ಮ ಸರ್ವಿಸ್ ಮೇನ್ ಈಸ್ ಅ ಸರ್ವಿಸ್ ಸರ್. ಅವ್ರು ಬಂದರು, ಸೈಟ್ ತೊಗೊಂಡ್ಬಿಟ್ರು, ಹೋಗ್ಬಿಟ್ರು, ಇದು ನಮ್ದಲ್ಲ ಸರ್. ಸೊ ಅವ್ರು ನಮ್ಮ ಆಫೀಸಲ್ಲಿ ಕೂತ್ಕೊಂಡು ಮಾತುಕತೆ ಮಾಡಿ ಎಸ್ ನೋಡೋಣ ಅಂತ ಹೇಳಿದ್ರು, ಅವ್ರಿಗೆ ಕ್ಯಾಬ್ ಫೆಸಿಲಿಟಿ ಕೂಡ ನಾವು ಮಾಡ್ಕೊಡ್ತೀವಿ. ಡಾಕ್ಯುಮೆಂಟ್ಸ್ ತಗೋಬೇಕು ಅಂದ್ರೆ ಹೌದು ಸರ್. ಎಷ್ಟು ಚಾರ್ಜ್ ಮಾಡ್ತೀರಾ ಸರ್? ಇದು ಏನಾಗುತ್ತೆ, ಬೇರೆಯವ್ರ ಬಗ್ಗೆ ನಾನು ಹೇಳೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಯಾರು ಎಷ್ಟೆಷ್ಟು ಮಾಡ್ಬೋದು, ನಾವು ಹಂಗಲ್ಲ. ಮಧ್ಯಮ ವರ್ಗದವ್ರದ್ದು ನಮಗೆ ಭಾಳ ಕನ್ಸರ್ನ್ ಇರೋದ್ರಿಂದ ಸೊ ನಾಮಿನಲ್ ಫೀಸ್ ಒಂದು 25,000 ರೂಪಾಯಿ ಒಳಗೆ ಅವ್ರು ಕೊಟ್ಟರು ಅಂದರೆ ನಾವು ಡಾಕ್ಯುಮೆಂಟ್ ಕೊಡ್ತೀವಿ. ಹೌದು, ರೀಸನಬಲ್ ಇದೆ. ನಾನು ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ ಸರ್. ಬಿ ಎಂ ಆರ್ ಡಿ ಅಪ್ರೂವ್ಡ್ 1,50,000 ಎಲ್ಲ ತೊಗೊಂತಾರೆ. ಬಟ್ ಅದ್ರ ಲೆವೆಲ್ ಅದು ಬೇರೆ ಥರ ಇರುತ್ತೆ. ಬಟ್ ರೀಸನಬಲ್ ಪ್ರೈಸ್ ವೀಕ್ಷಕರೇ. ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ನ ತೊಗೊಳ್ಳಿ. ಒಂದೊಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ನ ತೋರಿಸ್ಬಿಡ್ತೀನಿ ನಿಮಗೆ. ಸೊ ನೋಡಿ, ಇದು ಬುಕ್ಲೆಟು. ಓಕೆ, ಈ ಲೇಔಟಿನ ಒಂದು ಬುಕ್ಲೆಟ್ ಇದು ನಿಮಗೆ. ಸೊ ಈ ಥರ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಬರುತ್ತೆ. ಇದನ್ನು ನೀವು ಆಫೀಸಲ್ಲೂ ಕಲೆಕ್ಟ್ ಮಾಡ್ಕೋಬೋದು. ಬೆಟರ್ ನೀವು ಆಫೀಸ್ಗೆ ಬಂದು ಕಲೆಕ್ಟ್ ಮಾಡ್ಕೊಳ್ಳೋದು ಬೆಟರ್ ಅಂತ ನನಗೆ ಅನ್ಸುತ್ತೆ. ಎಲ್ಲಿ ಬಂದರೂ ಅವ್ರಿಗೆ ಅನುಕೂಲ ಹೇಗಿದೆ ಹೆಂಗಿದೆ ಆ ಥರದೊಳಗೆ ನಾವು ಸೆಟ್ ಆಫ್ ಡಾಕ್ಯುಮೆಂಟ್ಸ್ನ ತೊಗೊಳ್ಳಿ. 25,000. ಎಷ್ಟು ಟೈಮ್ ಆಫ್ ಪೀರಿಯಡ್ ಕೊಡ್ತೀರಾ ಸರ್ ಲೀಗಲ್ ತೋರಿಸೋದಕ್ಕೆ? 1 ವಾರ ಮಿನಿಮಮ್ ಟೈಮ್ ಇರುತ್ತೆ. ಯಾಕೆಂದರೆ ಸಪೋಸ್ ಅವ್ರನ್ನ ಸೈಟ್ ಬುಕ್ ಮಾಡಿಬಿಡ್ತಾರೆ, ಚೆನ್ನಾಗಿದೆ ಅಂತ ಹೇಳಿದಾಗ ಅದನ್ನು ಹೋಲ್ಡ್ ಮಾಡ್ತೀವಿ. ಸೊ 1 ವಾರ ಟೈಮ್ ಇರುತ್ತೆ. ಸೊ 1 ವಾರದೊಳಗೆ 10 ಡೇಸ್ ಆಯಿತು ಅಲ್ಲ, ಅವ್ರು ತಗೊಳ್ತಾರೆ
ಕೊಡ್ತಾರೆ ಅಂತ ಗ್ಯಾರಂಟಿ ಇದ್ದಾಗ ನಮ್ಗೆ ಅದ್ರ ಬಗ್ಗೆ ಯೋಚನೆ ಇಲ್ಲ ಸರ್. ತುಂಬಾ ಜನ ಏನೋ ಬೇರೆ ಕೆಲಸ ಇರುತ್ತೆ, ಏನೋ ಒಂದು ಅನ್ಕೊಂಡ್ಬಿಡಿ ನಮ್ಮ ಕಡೆಯಿಂದ ಒಂದು 10 days. ಅಯ್ಯೋ ಖಂಡಿತ 10 days ಅವರಿಗೆ ಒಂದು ಟೈಮ್ ಕೊಟ್ಬಿಟ್ಟು ಅಷ್ಟೊಳಗೆ ಅವರು ಲೀಗಲ್ 100% ಸರ್. ಓಕೆ, ಇನ್ನೊಂದು ಇದು NP ಅಪ್ರೂವ್ಡ್ ವೀಕ್ಷಕರೇ. ಯಾಕಂದ್ರೆ ನೆಲಮಂಗಲ ಪ್ಲಾನಿಂಗ್ ಅಥಾರಿಟಿ ಅಂತ ಬಂದಾಗ ನಿಮಗೆ NP ಅಪ್ರೂವ್ಡ್ ಕೂಡ ಬರ್ದೆ. ಸ್ಕ್ರೀನ್ ಮೇಲೆ ನಿಮಗೆ ಒಂದು ಕಾಣಿಸ್ತಿರ್ಬೋದು ಒಂದು ಶೀಟು. ಸೊ NP ಅಪ್ರೂವ್ಡ್ ಆಗಿದೆ, BMD ಅಪ್ರೂವ್ಡ್ ಆಗಿದೆ, ಎ ಖಾತಾ ಇದೆ, ಈ ಖಾತಾ ಕೂಡ ರೈಟ್ ರಿಜಿಸ್ಟ್ರೇಷನು, ರೈಟ್ ಕನ್ಸ್ಟ್ರಕ್ಷನು. ಸೊ ವೀಕ್ಷಕರೇ ನೋಡಿದ್ವಲ್ಲ, ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀವಿ. ಇನ್ನು ಏನಾದರೂ ಮಿಸ್ ಆಗಿದ್ರೆ ನಮ್ಮ ಕಡೆಯಿಂದ ಸೊ ಕಾಲ್ ಮಾಡಿ, ಸರ್ ನಿಮಗೆ ಅದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಕೊಡ್ತಾರೆ. ಲೇಔಟ್ ಬಗ್ಗೆ ಇನ್ನೂ ಏನಾದರೂ ಮಾಹಿತಿ ನಿಮ್ಗೆ ಬೇಕು ಅಂದ್ರೂ ಕಾಲ್ ಮಾಡಿ ತಿಳ್ಕೊಬೋದು. ಸರ್ ತುಂಬ ಜನ ವೆಯ್ಟ್ ಮಾಡ್ತಿರುವಂಥದ್ದು ಪ್ರೈಸ್ ಒಂದು ರಿವೀಲ್ ಮಾಡಿಬಿಡಿ, ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಇದು ನೆಲಮಂಗಲದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಲೊಕೇಶನ್ ಮೇಲೆ ಡಿಪೆಂಡು. ಯಾವ ಲೊಕೇಶನಲ್ಲಿ ಹೇಗಿರುತ್ತೆ ಅದ್ರ ಮೇಲೆ ರೇಟ್ ಜಾಸ್ತಿ ಆಗುತ್ತೆ. ಈಗೆಲ್ಲ ಸ್ವಲ್ಪ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ಇದನ್ನು ನಾವು 4200 ರೂಪಾಯಿ ಸ್ಕ್ವೇರ್ ಫೀಟ್ ಅಂತ ಮಾಡಿದ್ದೀವಿ. 4200 ರೂಪೀಸ್. ಅದರಲ್ಲಿ ಏನಾದ್ರು ನೆಗೋಷಿಯಬಲ್? ಖಂಡಿತ ಸರ್, ನಮ್ದು ಉದ್ದೇಶನೇ ಕಸ್ಟಮರಿಗೆ ಕೊಡಬೇಕು ಅಂತೇಳಿ. ಸೊ ಹಾಗಾಗಿ ಸ್ವಲ್ಪ ನೆಗೋಷಿಯಬಲ್ 100% ಇರುತ್ತೆ. ಅವ್ರಿಗೆ ಎಷ್ಟು ಸಾಧ್ಯನೋ ಅಷ್ಟು ರೇಂಜ್ ಒಳಗೆ ನಾವು ಕೊಡ್ತೀವಿ. ಸೊ ಇದ್ರೊಳಗೆ ಇನ್ನೊಂದು ಸ್ಪೆಷಲ್ ಇದೆ. ಏನಪ್ಪ ಅಂತ ಹೇಳಿದ್ರೆ, ಈ 4200 ರೂಪಾಯಿ ಸ್ಕ್ವೇರ್ ಫೀಟ್ ಅಂದ್ಕೊಳ್ಳೇ ಇದು ಇಷ್ಟು ಕಾಸ್ಟ್ಲಿ, ನಮ್ದು ಬಜೆಟ್ ಅಲ್ಲ ಅಂತ ಬಂದ್ಬಿಡುತ್ತೆ. ತುಂಬಾ ಜನ ಇನ್ನ ಕಮ್ಮಿಗೆ ಹುಡುಕ್ತಿರ್ತಾರೆ. 1100 2000 2500 ಅಂತವ್ರಿಗೆ ಏನ್ ಮಾಡ್ಕೊಡ್ತೀರಾ ಸರ್? ಅಂತವ್ರಿಗೆ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ನಮ್ದು ಈಗ ಇದು 15-16ನೇ ಪ್ರಾಜೆಕ್ಟ್ ಇದೆ ಆಕ್ಚುಲಿ. ಸೊ ನಮ್ದು ಹಳೆ ಪ್ರಾಜೆಕ್ಟ್ಗಳಲ್ಲಿ ರೀಸೇಲಿಂಗ್ ಸೈಟ್ಗಳು ತುಂಬಾ ಇದಾವೆ. ನಿಯರ್ ಸರೌಂಡಿಂಗ್ ನೆಲಮಂಗಲದೊಳಗೆ ಮೇನ್ ರೋಡ್ ಹತ್ತನೇ ಇದಾವೆ. ಸೊ ಆ ರೀಸೇಲ್ ಸೈಟ್ಗಳು ಕೂಡ ಇದಾವೆ. ಹಿಂಗೆ ಸುತ್ತಮುತ್ತ ಹೆಂಗೆ ಡೆವಲಪ್ಮೆಂಟ್ ಇದ್ದಾವೆ ಅದೇ ತಾನೇ ಡೆವಲಪ್ಮೆಂಟ್ ಇರುವಂತವು ಒಂದೊಂದು ರೀಸೇಲ್ ಸೈಟ್ಗಳು ಇದಾವೆ. ಏನ್ ಸ್ಕ್ವೇರ್ ಫೀಟ್ ಇಂದ 30-40 ಇಂದ ಸ್ಟಾರ್ಟ್ ಆಗುತ್ತೆ ಸರ್. 30-40 ಪ್ರೈಸ್ ವಿಚಾರ. ಓಕೆ, ಸೊ BMD ನಾನು ಕೊಡ್ತೀನಿ. 2200 ರೂಪಾಯಿ ಸ್ಕ್ವೇರ್ ಫೀಟ್ ಇಂದ ಹಿಡಿದು 5500 ರೂಪಾಯಿ ಸ್ಕ್ವೇರ್ ಫೀಟ್ ತನಕ ಇದೆ. ಅವ್ರ ಬಜೆಟ್ ಈಗ 3000 ರೂಪಾಯಿ. ಎಸ್, ಎಲ್ಲದೂ ಲೊಕೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ 3000 ರೂಪಾಯಿ ಸ್ಕ್ವೇರ್ ಫೀಟ್ ಇಂದ ಬಜೆಟ್ ಅಂತ ಹೇಳಿದ್ರೆ ಅವರಿಗೂ ಇದೆ, 3,500 ಇದೆ, 4000 ರೂಪಾಯಿದು ಇದೆ. ಎಲ್ಲದೂ ಅಲ್ಟಿಮೇಟ್ ಲೊಕೇಶನ್ ಇರುವಂಥದ್ದೇ. ಸೊ ನಮ್ಗೆ ಏನಪ್ಪ ಅಂತ ಹೇಳಿದ್ರೆ, ಕಸ್ಟಮರ್ಗಳು ನನ್ನ ಬಜೆಟ್ ಇದಲ್ಲ ಅಂತ ಹೋಗ್ಬಿಡ್ತಾರೆ ಕೆಲವು ಸಲ. ನೀವು ಎಷ್ಟೇ ಸೂಪರ್ ಆಗಿದ್ರು, ಎಷ್ಟು ಚೆನ್ನಾಗಿದ್ರು ಕೂಡ ಅವ್ರದ್ದು ಬಜೆಟ್ ಲೆಕ್ಕಾಚಾರ ಮಾಡಿರ್ತಾರೆ, ಅವಾಗ ಬರಕಲ್ಲ. ನಮ್ಗೆ ಹಂಗಲ್ಲ. ನಮಗೆ ಪ್ರತಿಯೊಬ್ಬರು ಬೇಕಾಗಿರೋದ್ರಿಂದ ನಮ್ಮ ಹತ್ರ ಒಂದು ಸಲ ಅವ್ರು ಬಂದರೆ ಅವ್ರ ರಿಕ್ವೈರ್ಮೆಂಟ್ ತೊಗೊಂಡ್ಬಿಟ್ಟು ಅವ್ರ ರಿಕ್ವೈರ್ಮೆಂಟ್ ಏನು ಅಂತ ಕೇಳಿ, ಜಿನೇನ್ ಬೇರೆ ಆದರೆ ಅವ್ರಿಗೆ ಬೇಕಾಗಿರುವಂಥದ್ದು 10-15 ಸೈಟ್ಗಳು ತೋರಿಸ್ತೀವಿ ನಾವು, ಬೇರೆ ಬೇರೆ ಲೊಕೇಶನ್ ಇರುವಂಥದ್ದು. ಸೊ ಅದರಿಂದ ಅವ್ರದ್ದು ಬಜೆಟ್ಗೆ ನಂದು ಉದ್ದೇಶ ಇಷ್ಟೇ, ಅವ್ರ ಡ್ರೀಮ್ ಫುಲ್ಫಿಲ್ ಆಗಲಿಕ್ಕೆ ಅವ್ರು ನಮ್ಮನ್ನು ಒಂದ್ಸಲ ಭೇಟಿ ಮಾಡಿದ್ರೆ ಸಾಕು ಸರ್. ತಗೊಳ್ಳುವಂಥವ್ರು ಯಾರೇ ಆಗಲಿ, ನಾವು ಅವರನ್ನು 100% ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ಅವರಿಗೆ ಒಳ್ಳೊಳ್ಳೆ ಸೈಟ್ಗಳನ್ನು ಕೊಡಿಸ್ತೀವಿ. ಇಲ್ಲಿವರೆಗೂ ಎಷ್ಟು ಕಸ್ಟಮರ್ಗಳಿಗೆ ಸೈಟ್ನ ಕೊಡ್ಸಿದ್ದೀರಾ ಸರ್? ಹೇಳಿದರೆ ಸುಳ್ಳು ಹೇಳ್ದಂಗೆ ಆಗ್ಬೋದು ಬಹುಶಃ. ಏನಿಲ್ಲ ಅಂತ ಹೇಳಿದ್ರು ಮಿನಿಮಮ್ ನಮ್ಮದು ಕಸ್ಟಮರ್ಗಳು ಒಂದೊಂದು ಪ್ರಾಜೆಕ್ಟ್ ಒಳಗೆ 400-300 ಸೈಟ್ಗಳ ತನಕನೂ ಇದ್ವು. ಸೊ ಏನಿಲ್ಲ ಅಂತ ಒಂದು 600-700 ಜನಕ್ಕೆ ಅವ್ರಿಗೆ ತುಂಬ ಕಂಫರ್ಟ್ ಆಗಿ ತೊಗೊಂಡಿರೋರು ಇದ್ದಾರೆ ಸರ್. ಯಾಕೆ ನಿಮ್ಮ ಹತ್ರನೇ ಬರಬೇಕು, ಯಾಕೆ ನಿಮ್ಮ ಹತ್ರ ತಗೋಬೇಕು? ಒಂದು ವರ್ಡಲ್ಲಿ ಹೇಳೋದಾದ್ರೆ ಸತ್ಯವಾಗಿರ್ತೀವಿ ಸರ್, ಪ್ರಾಮಾಣಿಕವಾಗಿರ್ತೀವಿ ಸರ್. ದಟ್ಸ್ 100%. ಸೊ ವೀಕ್ಷಕರೇ ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟಿದ್ದೀವಿ. ಸರು ಅಷ್ಟೇ ನಿಮಗೆ ಕೊಡ್ಸೋ ಕಡೆ ಒಂದು ಒಳ್ಳೆ, ನೀವು ಇದು ತುಂಬ ಜಾಸ್ತಿ ಅನ್ಕೋಬೋದು. ಯಾಕಂದರೆ ಇದು ನಿಮಗೆ BMD ಅಪ್ರೂವ್ಡ್ ಆಗಿದೆ. ಇನ್ನೊಂದು ನಗರಸಭೆಗೆ ಸೇರಿರುವಂಥದ್ದು ಸೈಟ್ ಆಗಿದೆ. ಯಾಕಂದರೆ ಸುತ್ತಮುತ್ತ ನೀವು ನೋಡ್ತಿರೋ ಹಾಗೆ ಸುತ್ತಮುತ್ತ ಬೇಕಾದ್ರೆ ನೀವು ವಿಚಾರಿಸ್ಕೊಬಂದು 3800, 4000, 4,500 ಓಡ್ತಾ ಇದೆ. ತುಂಬಾ ಹತ್ರ ಇದೆ. ಬಸ್ ಸ್ಟಾಪಿಂದ ಜಸ್ಟ್ 2 ಕಿಲೋಮೀಟರು. ಕೋಟಿಯಿಂದ ಅದು ಮೈಸೂರು ನೆಲಮಂಗಲ ಏನು ದೊಡ್ಡ ರೋಡ್ ಇದೆ ಅಲ್ಲಿಂದ ಜಸ್ಟ್ 2.5 ಕಿಲೋಮೀಟರ್ ಇದೆ ಡಿಸ್ಟೆನ್ಸಲ್ಲೇ ಇದ್ದೀವಿ. ಸೊ ಈಸಿ ಕನೆಕ್ಟಿವಿಟಿ ಕೂಡ ತುಂಬ ಚೆನ್ನಾಗಿದೆ. ಇನ್ನೊಂದು ಮೆಟ್ರೋ ಕೂಡ ಬರೋವಂಥ ಪ್ಲಾನಿಂಗ್ ಇದೆ, 100% ಬರುತ್ತೆ. ಸೊ ಅದಕ್ಕೆ ಇದು ಈ ಥರ ಒಂದು ಡೆವಲಪ್ಮೆಂಟ್ ಆಗ್ತಾ ಇದೆ ವೀಕ್ಷಕರೇ. ಸೊ ಯಾರಾದರೂ ಇನ್ನೂ ಡೀಟೇಲ್ಸ್ ಬೇಕು ಅಂದರೂ ಕಾಲ್ ಮಾಡಿ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲೊಕೇಶನ್ ಕೊಟ್ಟಿರ್ತೀನಿ. ಇದ್ರ ಮಧ್ಯೆ ಬಹಳ ಮುಖ್ಯವಾದ ಒಂದು ವಿಚಾರ ಹೇಳ್ತೀನಿ. ಈಗ ಎಲ್ಲ ಸಾಮಾನ್ಯ ತಂದೆ ತಾಯಿಗಳು ಮಕ್ಕಳು ಮದುವೆನ ಬಹಳ ಭರ್ಜರಿಯಾಗಿ ಮಾಡಬೇಕು ಅಂತ ತುಂಬ ದುಡ್ಡು ಖರ್ಚು ಮಾಡ್ತಾರೆ, ತುಂಬ ಜನ ಬರ್ತಾರೆ. ಬಟ್ ನನ್ನ ಸಜೆಷನ್ ಏನು ಗೊತ್ತಾ, ಪ್ರೀತಿ ಸಜೆಷನ್ನು, ಮದುವೆನ ಸಾಮಾನ್ಯ ಮಾಡಿ ಒಂದು ಸೈಟ್ ಅವರಿಗೋಸ್ಕರ ಕೊಟ್ಬಿಡಿ. ದುಡ್ಡು ಖರ್ಚು ಮಾಡೋದು ದೊಡ್ಡದಲ್ಲ, ದುಡ್ಡಿದ್ದವ್ರು ಖರ್ಚು ಮಾಡಿದ್ರೆ ಅದಕ್ಕೇನು ತೊಂದರೆ ಆಗಲ್ಲ. ಬಟ್ ಏನೋ ಒಂದು ಆಡಂಬರಕ್ಕೆ ಮಾಡೋದಕ್ಕಿಂತ ಒಂದು ಸೈಟ್ ಅವ್ರಿಗೆ ಫ್ಯೂಚರ್ ಒಳಗೆ ಅದು ಯಾವತ್ತಿಗೂ ಅದು ಉಪಯೋಗ ಆಗಿದೆ. ಸೊ ನೋಡಿ ವೀಕ್ಷಕರೇ, ನಿಯರ್ ಏನಾದರೂ ನೀವು ನೆಲಮಂಗಲ ಸರೌಂಡಿಂಗ್ ಏನಾದರೂ ಸೈಟ್ನ ಹುಡುಕ್ತಾ ಇದ್ರೆ, ನೋಡ್ತಾ ಇದ್ರೆ, ತಗೋಬೇಕು ಅಂದ್ಕೊಂಡಿದ್ರೆ, ಇಲ್ಲ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರೋರು, ಸೊ ಬೆಸ್ಟ್ ಲೊಕೇಶನ್ ಆಗಿರುತ್ತೆ. ಇದಲ್ದೇ ನಿಮಗೆ ಇನ್ನು ಬೇರೆ ಬೇರೆ ಕಡೆ ಸರ್ ತೋರಿಸ್ತಾರೆ. ನಿಮಗೆ ಒಂದ್ಸಲಿ ಕಾಲ್ ಮಾಡಿ ಇಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಇನ್ನು ಬೇರೆ ಬೇರೆ ಕಡೆ ಸರ್ ಆಗಲೇ ಹೇಳ್ದಂಗೆ ನಿಮಗೆ ಸೈಟ್ಗಳು ಅವೈಲೇಬಲ್ ಇದೆ. 2200 ರೂಪಾಯಿಂದನೂ ಸ್ಟಾರ್ಟ್ ಆಗುತ್ತೆ, ಅಪ್ ಟು 5000 ರೂಪಾಯಿವರೆಗೂ ಕೊಡಿಸ್ತಾರೆ. ಸೊ ಲೀಗಲ್ಲು ಅಷ್ಟೇ ಕ್ಲಿಯರ್ ಕಟ್ಟಾಗಿರುತ್ತೆ. ನಿಮ್ಮ ಸೆಟ್ ಆಗಿ ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ ಲೀಗಲ್ನ ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇದೇ ಥರ ರಿಲೇಟೆಡ್ ವಿಡಿಯೋಸ್ಗಳು ನಮ್ಮ ಚಾನಲ್ ಬರ್ತಾ ಇರ್ತಾವೆ, ಪ್ರಾಪರ್ಟಿ ರಿಲೇಟೆಡು. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ
ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ ಸರ್. ಥ್ಯಾಂಕ್ ಯು ಸೊ ಮಚ್. ವಿಸಿಟ್ ಮಾಡಿ ಬನ್ನಿ, ಒಮ್ಮೆ ನಮ್ಮ ಸೇವೆಯ ಅನುಭವವನ್ನು ಪಡ್ಕೊಳ್ಳಿ. ಥ್ಯಾಂಕ್ ಯು.